ವರ್ಷಕ್ಕೊಮ್ಮೆ ದರ್ಶನವನ್ನ ಕೊಡುವ ಹಾಸನಾಂಬೆಯ ದರ್ಶನವನ್ನ ನಿನ್ನೆ ದಿನ ಡಿಕೆ ಶಿವಕುಮಾರ್ ಪಡೆದಿರ್ತಾರೆ. ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಕಾರಣನೂ ಇದೆ. ಸಾಮಾನ್ಯವಾಗಿ ಅವರು ಭೇಟಿಯನ್ನ ಕೊಟ್ಟು ದರ್ಶನವನ್ನ ಪಡೆದು ಬಂದಿದ್ರೆ ಆ ರೀತಿಯಾದಂತಹ ಪ್ರಶ್ನೆಗಳು ಅಥವಾ ಕುತೂಹಲಗಳು ಕೆರಳುತ್ತಾ ಇರಲಿಲ್ಲ. ಬಟ್ ವಿಶೇಷ ಪೂಜೆಯನ್ನ ಕೂಡ ಮಾಡಿರ್ತಾರೆ. ಇದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನಾಂಬೆಯ ದರ್ಶನ ಮಾಡಿದ್ದಾರೆ. ನಿನ್ನೆ ದಿನ ಏನಾಯ್ತು, ಖಡ್ಗಮಾಲ ಸ್ತೋತ್ರ ಪಠಿಸ್ತಾರೆ ಡಿಸಿಎಂ ಡಿಕೆಗೆ ಬಲಗಡೆಯಿಂದ ದೇವಿ ಹೂ ಪ್ರಸಾದವನ್ನ ಕೂಡ ಕೊಡ್ತಾರೆ. ಹಾಸನಾಂಬೆಯ ಹೂ ಪ್ರಸಾದವನ್ನ ಅಚ್ಚರಿಯಿಂದ ನೋಡಿದ್ರು ಡಿಕೆ ಶಿವಕುಮಾರ್ ಅವರು. ಹಾಸನಾಂಬೆಗೆ ವಿಶೇಷ ಪ್ರಾರ್ಥನೆಯನ್ನ ಇತ್ತ ಸಿಎಂ ಕೂಡ ಸಲ್ಲಿಸಿದ್ದಾರೆ. ನಿನ್ನೆ ಡಿಸಿಎಂ ಭೇಟಿ ಕೊಟ್ಟರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಹಾಗೆ ದೇವಿಯ ಮುಂದೆನೇ ಕುಳಿತು ನಾರಾಯಣಿ ನಮಸ್ಕಾರ ಪೂಜೆಯನ್ನ ಮಾಡ್ತಾರೆ, ಖಡ್ಗಮಾಲ ಸ್ತೋತ್ರವನ್ನ ಪಠಿಸ್ತಾರೆ. ಇವೆಲ್ಲವೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಮಾಡುವಂತ ಪೂಜೆಗಳಾಗಿದ್ರಿಂದ, ಅದರದೇ ಆದಂಥ ಮಹತ್ವಗಳಿರೋದ್ರಿಂದ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯಾದಂಥ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದ ಇಬ್ಬರು ನಾಯಕರು, ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇದು ಕೇವಲ ಸಾಮಾನ್ಯ ದರ್ಶನ ಅಲ್ಲ, ಸಾಮಾನ್ಯವಾಗಿ ನೀಡಿರುವಂತಹ ಪ್ರಸಾದ ಕೂಡ ಅಲ್ಲ, ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಸನಾಂಬೆಯ ಸನ್ನಿಧಿಯಲ್ಲಿ. ಈಗಾಗಲೇ ನಾವು ಹೇಳಿದಾಗೆ ಬಹಳಷ್ಟು ಬಾರಿ ಸಾಮಾನ್ಯ ದರ್ಶನ ಆಗಿರ್ಬೋದು, ಪೂಜೆ ಇವೆಲ್ಲವೂ ಕೂಡ ಪ್ರಶ್ನೆಗಳಿಲ್ಲ. ಸಾಮಾನ್ಯ ಜನರು ಹೋಗ್ತಾರೆ, ದರ್ಶನ ಪಡಿತಾರೆ, ಪೂಜೆ ಮಾಡ್ತಾರೆ, ಹಾಗೆ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರೆ ಅಂತ. ಬಟ್ ಡಿಸಿಎಂ ವಿಚಾರದಲ್ಲಿ ಅವರು ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಹಾಗೆ ವಿಶೇಷವಾಗಿ ಅವರಿಗೆ ಪ್ರಸಾದ ಕೂಡ ದೊರಕಿದೆ. ಅವರು ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ, ಡಿಸಿಎಂ ಆಗಿ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಏನಾಗಬಹುದು, ಏನಿದ್ರ ವಿಶೇಷ, ಇವೆಲ್ಲ ಸಾಮಾನ್ಯ ಜನರಿಗೂ ಇರುವಂತಹ ಪ್ರಶ್ನೆ. ಹಾಗೆ ಈ ಪೂಜೆಯ ಮಹತ್ವವೇನು, ಇದು ಕೂಡ ಇರುವಂತಹ ಪ್ರಶ್ನೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸುಚಿನ್ ಅಂತ ಅರ್ಚಕರು ಇದ್ದಾರೆ. ಇವರು ಹಾಸನಾಂಬೆ ದೇವಾಲಯದ ಮಹತ್ವವನ್ನ ಬಲ್ಲವರು. ಹಾಗೆ ಮತ್ತೊಬ್ರು ನಾಗರಾಜ್ ನಕ್ಷತ್ರಿ ಅಂತ ಇದ್ದಾರೆ, ಇವರು ಜ್ಯೋತಿಷಿಗಳು. ಹಾಗೆ ಡಾಕ್ಟರ್ ಶಲೋಪಿಳ್ಳಿ ಅಯ್ಯಂಗರ್ ಕೂಡ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ, ಧಾರ್ಮಿಕ ಚಿಂತಕರು. ಹಾಗೆ ಹಾಸನಾಂಬೆ ದೇವಾಲಯದ ಮಹತ್ವ, ಪೂಜೆ ಇವೆಲ್ಲವನ್ನು ಕೂಡ ಬಲ್ಲವರು. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಮಹತ್ವದ ಬಗ್ಗೆ ನಾವು ಹೇಳ್ತಾ ಇದ್ವಿ ಮಧು, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿಯ ಕಿಚ್ಚಿನ ಜೊತೆಯಲ್ಲಿ ಡಿಸಿಎಂ ಡಿಕೆ ಹಾಸನಾಂಬೆ ದರ್ಶನ ಪಡೆದಿರೋದು ಮತ್ತೊಂದು ಹೊಸ ತಿರುವನ್ನ ಕೊಟ್ಟಿದೆ. ದೇವಿ ದರ್ಶನದ ವೇಳೆ ಡಿಕೆ ದಂಪತಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಜೊತೆಗೆ ಖಡ್ಗಮಾಲ ಸ್ತೋತ್ರ ಪಠಣೆ ಮಾಡಿದ್ದಾರೆ, ನಾರಾಯಣಿ ಮಂತ್ರ ಪೂಜೆಯನ್ನ ಮಾಡಿದ್ದಾರೆ. ಹೀಗಾಗಿ ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತಾದಂತಹ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಮಾತುಗಳು ಕಂಪನ ಸೃಷ್ಟಿಸಿವೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಗುಸುಗುಸು ಜೋರಾಗಿ ಕೇಳಿ ಬರ್ತಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆ ಸನ್ನಿಧಿಯಲ್ಲಿ ಮಾಡಿಸಿದ ಪೂಜೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಡಿಕೆ ಖಡ್ಗಮಾಲ ಪೂಜೆ. ಸಿಎಂ ಪಟ್ಟದ ಫೈಟ್ ಮಧ್ಯೆ ಹಾಸನಾಂಬೆ ಹೂ ಪ್ರಸಾದ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ದೈವ ಭಕ್ತಿ ಸ್ವಲ್ಪ ಜಾಸ್ತಿನೇ ಇದೆ. ಡಿಕೆ ಶಿವಕುಮಾರ್ ದೇಗುಲಗಳಿಗೆ ಹೋಗೋದು, ಪೂಜೆ ಸಲ್ಲಿಸೋದು ಹೊಸದೇನಲ್ಲ. ಆದ್ರೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ದೇಗುಲದಲ್ಲಿ ನಿನ್ನೆ ಡಿಕೆ ದಂಪತಿ ಸಲ್ಲಿಸಿದ ಪೂಜೆಯಲ್ಲಿ ಬಹಳ ವಿಶೇಷವಿದೆ. ನಿನ್ನೆ ದಂಪತಿ ಸಮೇತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಯ ದರ್ಶನ ಪಡೆದ್ರು. ದುರ್ಗೆ ಶಾರದೆ ಸ್ವರೂಪಿಣಿಯಾದ ಹಾಸನಾಂಬೆಗೆ ಮೊಗ್ಗಿನ ಜಡೆ, ಬಳೆ, ಸೀರೆ, ಫಲಪುಷ್ಪ ಸಮೇತ ಬಾಗಿನ ಅರ್ಪಿಸಿದ್ರು. ಪತ್ನಿ ಉಷಾ ಜೊತೆ ದೇವಿಯ ಗರ್ಭಗುಡಿ ಮುಂದೆ 15 ನಿಮಿಷಗಳ ಕಾಲ ಕೂತಿದ್ದ ಡಿಕೆ ಶಿವಕುಮಾರ್ ಖಡ್ಗಮಾಲ ಸ್ತೋತ್ರ ಪಠಣೆ, ನಾರಾಯಣಿ ಮಂತ್ರ ಪೂಜೆ. ಖಡ್ಗಮಾಲ ಸ್ತೋತ್ರ ಪಠಣೆ, ನಾರಾಯಣಿ ಮಂತ್ರ ಪೂಜೆ ಇದು ಅತ್ಯಂತ ಪ್ರಬಲ ಪೂಜೆಯಾಗಿದ್ದು, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಚಂಡಿಕಾ ಹೋಮ ಮಾಡುವ ವೇಳೆ ಪಠಿಸುವ ಮಂತ್ರವಾಗಿದೆ. ನಾರಾಯಣಿ ನಮಸ್ಕಾರ ಮಂತ್ರ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದಲ್ಲಿ ಬರುವ ಮಂತ್ರವಾಗಿದೆ. ಪಾಪ ಕರ್ಮಗಳನ್ನು ದೂರ ಮಾಡಿ ಶತ್ರುಗಳಿಂದ ಕೆಡುಕಾಗದಂತೆ ಸಂಕಲ್ಪ ಮಾಡುವ ವಿಶೇಷ ಪೂಜೆ ಇದಾಗಿದೆ. ಖಡ್ಗಮಾಲ ಅಂತಂದ್ರೆ ದೇವಿಯ ಹಿಡಿದಿರ್ತಕ್ಕಂತಹ ಆಯುಧ.
ಆ ಆಯುಧದ ವಿವರಣೆ, ಅದರಿಂದ ಶತ್ರುಗಳನ್ನು ಅವಳು ಹೇಗೆ ವಿನಾಶವನ್ನು ಮಾಡಿದ್ಲು, ನಮ್ಮಲ್ಲಿರ್ತ ಶತ್ರುಗಳನ್ನು ಹೇಗೆ ವಿನಾಶ ಮಾಡ್ತಾಳೆ ಅಂತಕ್ಕಂಥದ್ದು. ಅಲ್ಲಿ ಏನು ಹೇಳುತ್ತೆ, ಎಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಯಾರ್ಯಾರು ಮನಸ್ಸಿನಲ್ಲಿ ಏನೇನ ಆಸೆಯನ್ನು ಇಟ್ಕೊಂಡು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೋ ಆ ಆಸೆಗಳೆಲ್ಲ ಈಡೇರುತ್ತೆ. ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ಶ್ರದ್ಧಾಭಕ್ತಿ ತುಂಬ ಮುಖ್ಯ ಅಂತ ಹೇಳುತ್ತೆ. ಆ ಶ್ರದ್ಧೆಯಿಂದ ದೇವಿಯನ್ನು ಸ್ತುತಿ ಮಾಡಿದರೆ ಆ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ವಿಶೇಷ ಅಂದ್ರೆ ಖಡ್ಗಮಾಲ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಸಲ್ಲಿಸುವಾಗ ದೇವಿಯು ಹೂಪ್ರಸಾದ ನೀಡಿದ್ರೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ದೇವಿಗೆ ಇದೇ ಪವರ್ಫುಲ್ ಪೂಜೆ ಸಲ್ಲಿಸಿದ ವೇಳೆಯೂ ಹಾಸನಾಂಬೆ ಹೂಪ್ರಸಾದ ನೀಡಿದ್ದಾಳೆ. ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆಗೆ ಹಾಸನಾಂಬೆ ಹೂಪ್ರಸಾದ ನೀಡಿ ಶುಭ ಸೂಚನೆ ಕೊಟ್ಟಿದ್ದಾಳೆ. ನಿಮಗೆ ನಮಗೆ ಎಲ್ಲರೂ ಕೂಡ ಒಳ್ಳೇದಾಗಲಿ, ಆ ತಾಯಿ ನೆಮ್ಮದಿಯನ್ನು ಕೊಡಲಿ, ಶಾಂತಿಯನ್ನು ಕೊಡಲಿ, ರಾಜ್ಯಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು, ಆ ತಾಯಿ ಉಂಟು, ನಾವುಂಟು, ಭಕ್ತರುಂಟು. ನಮಸ್ಕಾರ, ಬಹಳ ಸಂತೋಷ, ಭೇಟಿ ಮಾಡೋಣ. ನಿನ್ನೆ ಡಿಸಿಎಂ, ಇವತ್ತು ಸಿಎಂ ಹಾಸನಾಂಬೆ ದರ್ಶನ. ನಿನ್ನೆ ಡಿಸಿಎಂ ಹಾಸನಾಂಬೆಯ ದರ್ಶನ ಪಡೆದಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ 2ನೇ ಬಾರಿ ಹಾಸನಾಂಬೆಯ ದರ್ಶನ ಪಡೆದುಕೊಂಡ್ರು. ಹಣೆಗೆ ಕುಂಕುಮ ಇಟ್ಕೊಂಡು ನಾಡಿನ ಒಳಿತಿಗಾಗಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗ್ಲಿ, ಅತಿವೃಷ್ಟಿ ಆಗದಿರಲಿ ಅಂತ ದೇವಿ ಬಳಿ ಬೇಡಿಕೊಂಡ್ರು. ಈ ರಾಜ್ಯಕ್ಕೆ ಶಾಂತಿ, ಮಳೆ ಬೆಳೆ ಆಗಲಿ, ರೈತರು ಸಮೃದ್ಧವಾಗಿ ವಿಶೇಷ ಅಂದ್ರೆ ಕಳೆದ ವರ್ಷ ಹಾಸನಾಂಬೆ ದೇಗುಲದಲ್ಲಿ ಸಿಎಂ ಸಿದ್ದರಾಮಯ್ಯ ಸಹ ಖಡ್ಗಮಾಲ ಪೂಜೆ ಸಲ್ಲಿಸಿದ್ರು. ಬಳಿಕ ಮುಡಾ ಕೇಸ್ನಿಂದ ಸಿಎಂ ವಿಮುಕ್ತರಾಗಿದ್ರು. ಇದೀಗ ಸಿಎಂ ರೇಸ್ನಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಗೆ ಖಡ್ಗಮಾಲ ಸ್ತೋತ್ರ ಪಠನೆ, ನಾರಾಯಣಿ ಮಂತ್ರ ಪೂಜೆ ಮಾಡಿಸಿದ್ದು ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇದೇ ಖಡ್ಗಮಾಲ ಪೂಜೆ ಆಗಿರ್ಬೋದು ಅಥವಾ ನಾರಾಯಣಿ ಮಂತ್ರವನ್ನ ಸ್ಫಟಿಸಿದ್ದಾಗಿರ್ಬೋದು, ಇವೆಲ್ಲದಕ್ಕಿರುವಂತಹ ಮಹತ್ವ, ಇವೆಲ್ಲದ್ರ ಬಗ್ಗೆ ನಮ್ಮ ಅತಿಥಿಗಳಿಂದ ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ನಾಗರಾಜ್ ನಕ್ಷತ್ರಿಗಳೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಈ ಖಡ್ಗಮಾಲ ಪೂಜೆ ಬಗ್ಗೆ ಹೇಳ್ಬೋದಾ ನಮಗೆ? ಖಂಡಿತವಾಗ್ಲು. ಸಾಮಾನ್ಯವಾಗಿ ದೇವತಾ ಉಪಾಸನೆ ಅಂತ ಬಂದಾಗ ನಮ್ಮ ಸನಾತನ ಪರಂಪರೆಯಲ್ಲಿ ಒಂದು ಪ್ರಾಕೃತಿಕವಾದಂತಹ ಒಂದು ಚೈತನ್ಯವನ್ನು ಒಪ್ಪಿಕೊಂಡು ಅದನ್ನು ದೇವರು ಅಂತ ಆರಾಧನೆ ಮಾಡುವಂತಹ ಒಂದು ಪರಂಪರೆಯಲ್ಲಿ ದೇವರನ್ನ ಉಪಾಸನೆ ಮಾಡುವುದಕ್ಕಾಗಿ ಬಹಳಷ್ಟು ವಿಧಾನಗಳನ್ನು ನಮ್ಮ ಪರಂಪರೆ ನಮಗೆ ನೀಡಿದೆ. ಅದರಲ್ಲಿ ಸಾಮಾನ್ಯರಿಗೆ ಒಂದು ರೀತಿಯ ದಾರಿಗಳಾದರೆ, ಅಧ್ಯಾತ್ಮ ಜೀವಿಗಳಿಗೆ ಅವರಿಗೆ ಅವರದ್ದೇ ಆದಂತಹ ಒಂದು ರೀತಿಯ ದಾರಿಗಳು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ದೇವತಾರಾಧನೆಗಳನ್ನು ಮಾಡಲಿಕ್ಕೆ ಅಥವಾ ಪ್ರಕೃತಿಯ ಪೂಜೆಯನ್ನು ಮಾಡಲಿಕ್ಕೆ ನಮಗೆ ದಾರಿಗಳು ಅಥವಾ ವಿಧಿಗಳು ಅಂತ ಹೇಳುವಂಥದ್ದುಂಟು. ಅಂತೆಯೇ ನಾವು ಈ ಸಂದರ್ಭದಲ್ಲಿ ವಾಸ್ತವ ವಿಷಯಕ್ಕೆ ಬಂದಂತೆ ಏನು ಹಾಸನಾಂಬೆಯ ಕ್ಷೇತ್ರದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಪ್ರಜೆಗಳಾಗಿರುವಂತಹ ಸಿಎಂ ಮತ್ತು DCM ಅವರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯವನ್ನು ನಾನು ಸಮಾಜದ ಮುಂದೆ ಹಂಚಿಕೊಳ್ಳುವುದಾದರೆ, ಮುಖ್ಯವಾಗಿ ಒಂದು ದೇವಿಯ ಸನ್ನಿಧಾನ ಹೇಳಿದರೆ ಅದನ್ನು 3 ರೀತಿಯಲ್ಲಿ 3 ಭಾಗವಾಗಿ ವಿಂಗಡಿಸಿ, ಅರ್ಥಾತ್ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ರೂಪದಲ್ಲಿ ಆ ದೇವಿಯ ಚಿಂತನೆಯನ್ನು, ಆರಾಧನೆಯನ್ನು, ಉಪಾಸನೆಯನ್ನು ಮಾಡುವಂತಹ ವಿಧಾನಗಳುಂಟು. ಈ ವಿಧಾನಗಳನ್ನು ಅನುಕರಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸಪ್ತಶತಿಯ ಮೂಲಕ ಉಪಾಸನೆ ಮಾಡುವಂತಹದ್ದು. ಸಪ್ತಶತಿ ಹೇಳಿದರೆ ಮಾರ್ಕಾಂಡೇಯ ಮುನಿಗಳ ಮೂಲಕವಾಗಿ ನಮಗೆ ಸಿಕ್ಕಂತಹ 700 ಮಂತ್ರ ಸಮೂಹದ ಒಂದು ಸ್ತೋತ್ರ, ಅದನ್ನು ಸಪ್ತಶತಿ ಅಂತ ಹೇಳ್ತಾರೆ. ಸಪ್ತ ಹೇಳಿದರೆ 7, ಶತಿ ಹೇಳಿದರೆ 700 ಅಂತ ಅರ್ಥ. ಆ 700 ಮಂತ್ರಗಳಿಂದ ದೇವಿಯನ್ನ ವರ್ಣನೆ ಮಾಡುವಂತಹದ್ದು, ಉಪಾಸನೆ ಮಾಡುವಂತಹದ್ದು, ಅವಳ ಮಹಿಮೆಗಳನ್ನು ವರ್ಣನೆ ಮಾಡುವಂತಹದ್ದು, ಅವಳ ಜ್ಞಾನಾತೀತವಾದಂತಹ ಶಕ್ತಿಯನ್ನ ವರ್ಣನೆ ಮಾಡುವಂತಹದ್ದು, ತನ್ಮೂಲಕವಾಗಿ ನಾವು ಉಪಾಸನೆ ಮಾಡುವುದು ಅಂತ. ಹಾಗೆ ಖಡ್ಗಮಾಲಾ ಸ್ತೋತ್ರ ಇರಬಹುದು, ಲಲಿತಾ ಸಹಸ್ರನಾಮ ಇರಬಹುದು,
ಅಥವಾ ರಾಜರಾಜೇಶ್ವರಿ ಸ್ತೋತ್ರ ಅಂತ ಹೇಳುವಂತಹದ್ದಿರಬಹುದು. ಇದೆಲ್ಲವುದೂ ಕೂಡ ದೇವಿಯ ಉಪಾಸನೆಯನ್ನ ಮಾಡಬಹುದಾದಂತಹ ಸಂದರ್ಭಗಳಲ್ಲಿ ಸ್ತುತಿಸುವಂತಹ ಮಂತ್ರ ಸಮೂಹಗಳು ಅಂತ ಹೇಳುವಂತಹದ್ದು ನಮಗೆ ಸನಾತನ ಪರಂಪರೆಯ ಮೂಲಕ, ಶಾಸ್ತ್ರಗಳ ಮೂಲಕ ಸಿಕ್ಕಿರುವಂತಹ ಒಂದು ದಾರಿ. ಇದು ನಮ್ಮ ಕಾಮನೆಗಳನ್ನು ಹೇಗೆ ಪೂರ್ಣ ಮಾಡುತ್ತದೆ, ಅಥವಾ ಮನುಷ್ಯನ ಇಚ್ಛಾಶಕ್ತಿಗಳನ್ನು ಹೇಗೆ ಪೂರ್ಣ ಮಾಡುತ್ತದೆ, ಅಥವಾ ಇಚ್ಛಾಶಕ್ತಿಯನ್ನು ಪೂರ್ಣ ಮಾಡುವುದಕ್ಕಾಗಿಯೇ ಇರುವಂತಹ ಮಂತ್ರ ಸಮೂಹಗಳ, ಹೀಗೆಲ್ಲ ಪ್ರಶ್ನೆಗಳು ಸಹಜವಾಗಿಯೇ ಬರುವಂತಹದ್ದುಂಟು. ಏನು ಕೇಳಿದ್ರೆ, ಈ ಒಂದು ಸ್ತೋತ್ರವನ್ನ ಹೇಳಿ ಆ ಹಾಸನಾಂಬೆಯ ಸಾನ್ನಿಧ್ಯದ ಮುಂದೆ ಭಕ್ತಿಯನ್ನು ಅರ್ಪಿಸಿದ ತಕ್ಷಣ ನಮಗೆ ಬೇಕಾದದ್ದು ಪ್ರಾಪ್ತವಾಗಿ ಬಿಡ್ತದ ಕೇಳಿದ್ರೆ, ಅಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತದೆ. ಏನು ಕೇಳಿದ್ರೆ, ಧರ್ಮಯುತವಾದಂತಹ, ನ್ಯಾಯಯುತವಾದಂತಹ, ಸಾಧುವಾದಂತಹ ಭಕ್ತಿಯ ಅರ್ಪಣೆಗೆ ದೇವರುಗಳ ಅನುಗ್ರಹ ಹೇಳುವಂಥದ್ದು ಸದಾಕಾಲ ಇದ್ದೇ ಇರ್ತದೆ. ಆದರೆ ಆ ನ್ಯಾಯಯುತವಾದಂತಹ, ಧರ್ಮಯುತವಾದಂತಹ, ಸಾಧುಯುತವಾದಂತಹ ಕಾಮನೆಗಳು ನಮ್ಮೊಳಗೆ ಇರುವಂತಹದ್ದು ಸತ್ಯವ ಅಂತ ಹೇಳುವಂತಹದ್ದು ಬಹಳ ಮುಖ್ಯವಾಗ್ತದೆ. ಇದು ಒಂದು ಭಾಗ. ಗುರುಗಳೇ ಕೇಳ್ತೀನಿ ಇದ್ರ ಬಗ್ಗೆ ವಿವರವಾಗಿ ಮಾತನಾಡೋಣ. ಜೊತೆಗೆ ನಮ್ಮ ಜೊತೆಗೆ ಡಾಕ್ಟರ್ ಚಲುವಪಿಳ್ಳಿ ಅಯ್ಯಂಗರ್ ಕೂಡ ಇದ್ದಾರೆ. ಯಾವುದೇ ಕಷ್ಟಕರವಾದಂತಹ ವಿಚಾರವಾದ್ರೂ ಬಹಳ ಸರಳವಾಗಿ ಹೇಳ್ಕೊಡ್ತೀರಾ. ಈ ನಾರಾಯಣಿ ಸ್ತೋತ್ರದ ಬಗ್ಗೆನೂ ಕೂಡ ನಾವು ನೋಡೋಣ, ಅದರಿಂದ ನಿಮ್ಮಿಂದ ತಿಳ್ಕೊಳ್ತೀವಿ ಪುಟದೊಂದು ವಿರಾಮದ ನಂತರ. ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದ್ರು. ಅವರು ಮಾಡಿಸಿದಂತಹ ಪೂಜೆ, ಪಡಿಸಿದಂತಹ ಸ್ತೋತ್ರ, ಜೊತೆಗೆ ಹೂವಿನ ಪ್ರಸಾದ ಬಿದ್ದಂತಹದ್ದು ಎಲ್ಲದೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಯಿಂದ ಈ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗಿದ್ರು, ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು. ಅಂದ್ರೆ ಈ ಖಡ್ಗಮಾಲಾ ಸ್ತೋತ್ರ ಮತ್ತೆ ನಾರಾಯಣಿ ನಮಸ್ಕಾರ ಅನ್ನುವಂಥದ್ದು. ಡಾಕ್ಟರ್ ಚಲುವಪಿಳ್ಳಿ ಅಯ್ಯಂಗರ್ ಅವರೇ, ಈ ನಾರಾಯಣಿ ನಮಸ್ಕಾರದ ವಿಶೇಷತೆ ಏನು? ಇದನ್ನ ಪಡಿಸೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ? ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದನ್ನ ಪಡಿಸಿದ್ರಿಂದ ಅಥವಾ ಈ ಪೂಜೆನ ಮಾಡಿಸಿರೋದ್ರಿಂದ ಏನೆಲ್ಲ ಅನುಕೂಲ ಆಗಬಹುದು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಈ ನಾರಾಯಣಿ ಸ್ತುತಿ ಅಂದರೆ ಏನು ಅಂತಂದರೆ, ನಿಮಗೆ ದುರ್ಗಾ ಸಪ್ತಶತಿ ಅಂತಿದೆ, ಅದರಲ್ಲಿ 11ನೇ ಅಧ್ಯಾಯದಲ್ಲಿ ಬರುವಂತಹದ್ದು ಉತ್ತಮ ಚರಿತ್ರಂ ಅಂತ ಹೇಳ್ತಾರೆ. ಅಲ್ಲಿ ಏನು ಅಂತಂದರೆ, ದೇವಿ ಪ್ರತ್ಯಕ್ಷಳಾಗಿ ದೇವಿ ತನ್ನ ಕಾರ್ಯವನ್ನು ಮಾಡಿಕೊಟ್ಟಿದ್ದಾಳೆ. ಈಗಾಗಲೇ ಮಹಿಷಾಸುರ ವಧೆ ಆಗಿದೆ. ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ, ಓ ತಾಯಿ, ನೀನು ನಮ್ಮ ಕೆಲಸವನ್ನು ಮಾಡಿಕೊಟ್ಟಿದೀಯಾ, ಸೊ ಹಾಗಾಗಿ ನಾವು ನಿನಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ನೀನು ಈ ಸಮಸ್ತಕ್ಕೂ ಜಗತ್ತಿಗೂ ಅಧಿಪತಿಯಾಗಿದ್ದೀಯಾ, ನೀನೇ ಪರಬ್ರಹ್ಮ ಸ್ವರೂಪಳಾಗಿದ್ದೀಯಾ, ನೀನು ನಾವು ಕೇಳಿದ್ದನ್ನು ಕೊಟ್ಟಿದ್ದೀಯಾ. ಹಾಗಾಗಿ ನೀನು ಯಾರು ಅಂತ ಕೇಳಿದ್ರೆ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನೀನು ಜಗತ್ತಿನ ಆಪತ್ತನ್ನು ಕಾಪಾಡೋಳು, ನನ್ನನ್ನು ರಕ್ಷಿಸೋಳು. ಹಾಗಾಗಿ ನೀನು ಎಲ್ಲವನ್ನೂ ಕೆಲಸ ಮಾಡಿಕೊಟ್ಟಿದ್ದೀಯಾ ಅಂತ ಹೇಳಿ ಪ್ರತಿ ಬಾರಿಯೂ ನೀನೇ ಬ್ರಾಹ್ಮಿಯಾಗಿದ್ದೆ, ನೀನೇ ಮಹೇಶ್ವರಿಯಾಗಿದ್ದೆ, ನೀನೇ ಎಲ್ಲ ಸಪ್ತ ಮಾತೃಕೆಯರು, ನೀನೇ ಭೂಮಿ, ನೀನೇ ಜಗತ್ತು. ನಮ್ಮ ಕೆಲಸವನ್ನು ಸಾಧಿಸಿದ್ದಕ್ಕಾಗಿ ನಿನಗೆ ನಮಸ್ಕಾರಗಳು ಅಂತ ಹೇಳುವಂತಹ ಒಂದು ಭಾಗ ಅದು. ಹಾಗಾಗಿ ದೇವಿಗೆ ನೀನು ನಮ್ಮ ಕೆಲಸವನ್ನು ಮಾಡಿಕೊಡ್ತೀಯಾ, ನೀನೆಲ್ಲಕ್ಕೂ ಕಾರಣಳು ಅಂತ ಹೇಳಿ ಪ್ರಾರ್ಥನೆ ಮಾಡೋದೇ ನಾರಾಯಣಿ ಸ್ತುತಿ. ಓಕೆ, ಈ ಒಂದು ನಾರಾಯಣಿ ಸ್ತುತಿಯನ್ನ ಪಡಿಸೋದ್ರಿಂದ, ಅವ್ರ ಪೂಜೆಯನ್ನ ನೆರವೇರಿಸಿರೋದ್ರಿಂದ ಇದು ಯಾವ ರೀತಿ ಅನುಕೂಲ ಆಗ್ಬೋದು? ಯಾಕೆಂದ್ರೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಂದೆ ಇರುವಂತಹ ಚರ್ಚೆಗಳು ಅಂತ ಅಂದ್ರೆ, ಈಗ ಮುಂದಿನ ತಿಂಗಳು ಏನೋ ಬದಲಾವಣೆ ಆಗ್ಬಿಡತ್ತೆ, ರಾಜಕೀಯದಲ್ಲಿ ಸಾಕಷ್ಟು ಚೇಂಜಸ್ ಆಗತ್ತೆ. ಈ ಎಲ್ಲಾ ಚರ್ಚೆಗಳ ಮಧ್ಯೆ ಅವರಿಗೆ ಒಂದು ಹೂ ಬಿದ್ದಿರುವಂತದ್ದು ಅಥವಾ ಪ್ರಸಾದ ಸಿಕ್ಕಿರುವಂತದ್ದು, ಜೊತೆಗೆ ಅವರು ಹಾಸನಾಂಬೆ ಸನ್ನಿಧಿಗೆ ಹೋಗಿ ಈ ರೀತಿಯ ಮಂತ್ರವನ್ನ ಪಡಿಸಿರೋದು, ಇದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ತೀರಾ? ಅವರು ಏನಂತಂದರೆ, ಕೆಲವೊಮ್ಮೆ ಗೊಂದಲಗಳು ಉಂಟಾಗ್ಬಿಡುತ್ತೆ. ಯಾರೇ ಎಷ್ಟೇ ಶಕ್ತಿವಂತರಾಗಿದ್ದರು, ಎಷ್ಟೇ ಹಣವಂತರಾಗಿದ್ದರು, ಎಷ್ಟೇ ಬಲವಂತರಾಗಿದ್ದರೂ ಅವರಿಗೆ ತಮ್ಮ ಮಾನಸಿಕ ಗೊಂದಲಗಳು, ಭಯಗಳು ಇದ್ದೇ ಇರುತ್ತೆ. ಯಾಕಂದರೆ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಆಹಾರ, ನಿದ್ರಾ, ಭಯ, ಮೈಥುನ ಇದು ಸಾಮಾನ್ಯವಾಗಿರ್ತದೆ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು. ಇತ್ತೀಚೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಅದೇನು ಅಂತ ಕೇಳಿದ್ರೆ, ನಮ್ಮ ಅಂಬಾನಿಯವರು ಬೇಡ್ಕೊಳ್ತಾ ಇದ್ದಿದ್ದು. ಅಲ್ಲ, ಇವ್ರೇನು ಬೇಡ್ಕೊಳ್ತಾರೆ, ಇವ್ರ ಹತ್ರ ಎಲ್ಲ ಇದೆಯಲ್ಲ ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಬೇರೆ ಏನೋ ಬೇಡಿಕೆ ಇದ್ದೇ ಇರುತ್ತೆ. ಹಾಗೆ ಮನುಷ್ಯನಾದ್ಮೇಲೆ ಪರಿಪೂರ್ಣನಾಗೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಒಬ್ಬ ಮನುಷ್ಯ ಎಷ್ಟೇ ಪವರ್ಫುಲ್ ಆಗಿದ್ರೂ ಕೂಡ ತಾನು ಬಯಸಿದ್ದು ಯಾವುದೋ ಒಂದು ಸಿಕ್ಕದೆ ತನ್ನ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಸಂತೋಷ ಕೊಡುವ ಒಂದು ವಸ್ತುವನ್ನು ಬಯಸ್ತಾ ಇರ್ತಾರೆ.
ಸೊ ಅಂಥದ್ದು ನಮಗೆ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡೋದೇ ಈ ನಾರಾಯಣಿ ಸ್ತೋತ್ರದ ಮೂಲ ಉದ್ದೇಶ. ಇಲ್ಲಿ ನೀವು ನೋಡಿ, ಮೊದಲೇ ಹೇಳುವಾಗ ಇಲ್ಲಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ ಹೇಳ್ತಾ ನನಗೆ ಯಾವುದೋ ಒಂದು ಗೊಂದಲ ಇದೆ, ನನಗೇನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಹೋಗಿಸು ಅಂತ ಪ್ರಾರ್ಥನೆ ಮಾಡೋದಿದೆಯಲ್ಲ, ಅದೇ ನಾರಾಯಣ ಸ್ತುತಿಯ ಒಂದು ಮೂಲ ಉದ್ದೇಶ. ಅವರು ಏನು ಕೇಳ್ಕೊಂಡಿರ್ಬೋದು, ಏನು ಪ್ರಾರ್ಥನೆ ಮಾಡಿರಬಹುದು, ಅದು ಅವ್ರ ಮನಸ್ಸಿಗೆ ಬಿಟ್ಟಿದ್ದು. ಆದರೆ ಪ್ರಾರ್ಥನೆ ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇದೆ, ಅವರು ಏನನ್ನೋ ಬಯಸ್ಬೋದಲ್ಲ. ಆದ್ದರಿಂದ ಅದು ಬಯಸಿದ್ದು ನಿಜ ಆಗಲಿ ಅನ್ನೋದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸರಿ 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 ಗುರುಗಳೇ, ಇನ್ನೊಂದು ಅನುಮಾನ ಅಲ್ಲಿ ಇನ್ನೂ ಒಂದು ಬರ್ತದೆ, ಇನ್ನೊಂದು ಪಾಯಿಂಟ್. ಪ್ರಸಾದವನ್ನ ಕೊಡೋದ್ರಲ್ಲಿ ಶಕ್ತಿ ದೇವತೆಗಳು ಪ್ರಸಾದ ಕೊಡೋದಕ್ಕೂ ಬೇರೆ ದೇವತೆಗಳಿಗೂ ಅಥವಾ ಬೇರೆ ದೇವರುಗಳಿಗೂ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಈ ಬಲಭಾಗ ಎಡಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ಲೇ ಗುರುಗಳು ಮಾತನಾಡ್ತಾ ಇದ್ರು, ಬಹಳಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. ಈ ಖಡ್ಗಮಾಲ ಪೂಜೆ ಆಗಿರ್ಬೋದು ಅಥವಾ ನಾರಾಯಣಿ ಸ್ತೋತ್ರ ಆಗಿರ್ಬೋದು, ಯಾಕಾಗಿ ಪಠಿಸ್ತಾರೆ, ಅದರಿಂದ ಆಗುವಂತ ಒಂದು ಲಾಭಗಳೇನು, ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿ ಮೇಲೆ, ಇವೆಲ್ಲವನ್ನ ತಿಳಿಸ್ಕೊಡ್ತಾ ಇದ್ರು. ನಮ್ಮ ಜೊತೆಗೆ ಸುಬ್ಬುಕೃಷ್ಣ ಶರ್ಮಾ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅರ್ಚಕರು, ಹಾಸನಾಂಬೆಯ ದೇವಾಲಯದ ಮಹತ್ವವನ್ನ ಬಲ್ಲವರು ಕೂಡ. ಅವರನ್ನ ಮಾತನಾಡಿಸ್ತೇನೆ. ಸುಬ್ಬುಕೃಷ್ಣ ಶರ್ಮಾ ಅವರೇ, ನಾನು ಆಗ್ಲೇ ಬ್ರೇಕ್ಗೂ ಮುಂಚಿತವಾಗಿ ಒಂದು ಹೇಳ್ತಾ ಇದ್ದೆ, ಈ ಪ್ರಸಾದ ಕೊಡುವಂತ ರೀತಿಯಲ್ಲಿ ಎಡಭಾಗ ಬಲಭಾಗ ಅದು ಯಾವ್ಯಾವ ಅರ್ಥವನ್ನ ಕೊಡುತ್ತೆ, ಈ ಶಕ್ತಿ ದೇವತೆಗಳಂತ ಬಂದಾಗ ಅದರ ಅರ್ಥ ಏನಾದ್ರೂ ಬದಲಾಗುತ್ತಾ, ಇದ್ರ ಬಗ್ಗೆ ವಿವರಣೆನ ಕೊಡೋದಾದ್ರೆ ಸುಬ್ಬುಕೃಷ್ಣ ಶರ್ಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ. ಹೆಣ್ಣು ದೇವತೆಗಳಿಗೆ ಸಾಮಾನ್ಯವಾಗಿ ವಾಮಭಾಗ ಅಂತಂದ್ರೆ ಎಡಭಾಗದಿಂದ ಪ್ರಸಾದ ಆಗ್ತಕ್ಕಂಥದ್ದು. ಮಾತಾಡಿ ಹಲೋ, ಮಾತನಾಡಿ ಕೇಳಿಸ್ತಾ ಇದೆ, ವಿವರಣೆ ಕೊಡಿ. ಹೆಣ್ಣು ದೇವತೆಗಳು ಅಂದರೆ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಶಕ್ತಿಪೀಠದ ದೇವಾಲಯಗಳಲ್ಲಿ ಹೆಣ್ಣು ದೇವತೆಗಳಿಂದ ಎಡದಿಂದ ಪ್ರಸಾದವಾದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಆಚರಣೆ. ವಾಮಭಾಗದಿಂದ ಪ್ರಸಾದವಾಗ್ತಕ್ಕಂಥದ್ದು ಸುಲಕ್ಷಣ. ಮತ್ತು ಬಲಭಾಗದಿಂದ ತಪ್ಪು ಅಂತಲ್ಲ, ಬಲಭಾಗವೂ ದೇವರು ನನ್ನ ಕೃಪಾದೃಷ್ಟಿ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಇದೆ ಅಂತಕ್ಕಂತಹದ ಸೂಚನೆ ಇರುತ್ತೆ. ಅದರಲ್ಲಿ ಏನು ಅಂತಂದರೆ ವಾಮಪಾರ್ಶ್ವದಿಂದ ಅಂತಂದರೆ 100% ಅನ್ಕೊಂಡಿರ್ತಕ್ಕಂತಹ ಕೆಲಸ ಸಕ್ಸಸ್ಸು ಅಂತ ಹೇಳಬಹುದು. ಈ ಬಲಭಾಗದಿಂದ ಪ್ರಸಾದವಾಗಿದ್ದರೂ ಸಹ ದೇವಿಯ ಕೃಪಾದೃಷ್ಟಿ ಇದೆ, ಆ ಕೆಲಸವನ್ನು ನಾನು ನಿಂತು ನೆರವೇರಿಸ್ಕೊಡ್ತೀನಿ ಅಂತಕ್ಕಂತಹ ಶುಭ ಸೂಚನೆಯನ್ನು ಆ ತಾಯಿ ನೀಡಿರ್ತಾಳೆ. ಓಕೆ ಗುರುಗಳೇ, ಇನ್ನು ನಾಗರಾಜ್ ನಕ್ಷತ್ರಿಗಳು ಕೂಡ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ನಾಗರಾಜ್ ನಕ್ಷತ್ರಿಗಳೇ, ಈಗ ನಾವು ನೋಡ್ತಾ ಇರೋ ಹಾಗೆ ಚಂಡಿಕಾ ಹೋಮದಲ್ಲೂ ಕೂಡ ಈ ಖಡ್ಗಮಾಲಾ ಸ್ತೋತ್ರವನ್ನ ಬಳಸಲಾಗತ್ತೆ ಅಥವಾ ಪಠಿಸಲಾಗತ್ತೆ, ಮತ್ತೆ ಈ ನಾರಾಯಣಿ ನಮಸ್ಕಾರವನ್ನ ಮಾಡಲಾಗತ್ತೆ ಅಂತ. ಈಗ DCM DK ಶಿವಕುಮಾರ್ ಅವರು ಹಾಸನಾಂಬೆಯ ಸನ್ನಿಧಿಯಲ್ಲಿ ಇದನ್ನ ಮಾಡಿರುವಂಥದ್ದು. ಅಂದ್ರೆ ಯಾರು ಬೇಕಾದ್ರೂ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಈ ರೀತಿ ಸ್ತೋತ್ರವನ್ನ ಪಠಿಸಬಹುದಾ? ಮನೆಯಲ್ಲೂ ಕೂಡ ಈ ರೀತಿ ಪಠಿಸಿದ್ರೆ ಅನುಕೂಲ ಆಗುತ್ತಾ? ದೇವಿಯ ಅಂದ್ರೆ ಆಶೀರ್ವಾದ ಸಿಗತ್ತಾ ಅನ್ನುವಂಥದ್ದು. ತುಂಬ ಸ್ಪಷ್ಟವಾಗಿ ನಿಮಗೊಂದು ಉತ್ತರವನ್ನ ಕೊಡುತ್ತೇನೆ ನಾನು. ಹೇಳಿ. ಸೂಕ್ತ ಗುರುವಿನಿಂದ ಅದರಿಂದ ಸುಬ್ಬಕೃಷ್ಣ ಶರ್ಮಾ ಅವರೇ, ಒಂದ್ ನಿಮಿಷ, ಇವ್ರು ಮಾತನಾಡ್ತಾ ಇದ್ದಾರೆ, ನಾಗರಾಜ್ ನಕ್ಷತ್ರಿಗಳು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ನಕ್ಷತ್ರಿಗಳೇ ಮಾತನಾಡಿ. ಮುಖ್ಯವಾಗಿ ಏನು ಕೇಳಿದ್ರೆ, ಮಂತ್ರ ಸಮೂಹಗಳನ್ನು ನೀವೀಗ ಕೇಳಿದಂಥ ಪ್ರಶ್ನೆಯನ್ನು ಕೇಳಿದರೆ, ನಾರಾಯಣಿ ಮಂತ್ರವನ್ನ ಮತ್ತೆ ಖಡ್ಗಮಾಲಾ ಮಂತ್ರವನ್ನ ಇತ್ಯಾದಿ ಮಂತ್ರಗಳನ್ನು ಜನಸಾಮಾನ್ಯರಾದ ನಾವುಗಳು ಕೂಡ ನಮ್ಮ ಮನೆಯಲ್ಲಿ ಹೇಳಿಕೊಳ್ಳುವುದರಿಂದ ನಮಗೆ ಶುಭ ಫಲಗಳು ಉಂಟಾಗ್ತದ ಹೇಳುವಂತಹ ಪ್ರಶ್ನೆ. ಮತ್ತೆ ಈ ಸಂದರ್ಭದಲ್ಲಿ ಚಂಡಿಕೆಯ ಆರಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ, ಅದರಿಂದ ಅವರಿಗೇನು ಫಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ತಾವು ಕೇಳಿದ್ರಿ. ಮುಖ್ಯವಾಗಿ ಮಂತ್ರಗಳು ಹೇಳುವಂಥದ್ರ ಬಗ್ಗೆ ನಾವೊಂದು ಅದರ ಒಂದು ಹೇಳುವ ವಿಧಿ ಮತ್ತು ವಿಧಾನ, ಮತ್ತು ಯಾರು ಯಾವ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ಹೇಳಬಹುದು, ಇದಕ್ಕೊಂದು ಚೌಕಟ್ಟು ಖಂಡಿತವಾಗಲೂ ಶಾಸ್ತ್ರದಲ್ಲಿ ಉಂಟು. ಮಂತ್ರ ಹೇಳುವಂಥದ್ದೇನಿದೆ ಅದನ್ನು ನಾವುಗಳು ಗೂಗಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಥವಾ ಬುಕ್ಕುಗಳನ್ನು ಖರೀದಿ ಮಾಡಿಕೊಂಡು ಆ ಮಂತ್ರಗಳನ್ನು ನಮಗೆ ಕನ್ನಡ ಭಾಷೆ ಓದಲಿಕ್ಕೆ ಬರ್ತದೆ ಅನ್ನುವ ಕಾರಣಕ್ಕೆ ಮಂತ್ರಗಳನ್ನು ಹೇಳುವಂಥದ್ದು ಸರ್ವತಾ ಔಚಿತ್ಯ ಅಲ್ಲ, ಮತ್ತು ಶಾಸ್ತ್ರಸಮ್ಮತವಾದಂಥ ವಿಧಿಗಳು ಅಲ್ಲವೇ ಅಲ್ಲ. ಹಾಗಂತ ಮಂತ್ರಗಳು ಹೇಳಲಿಕ್ಕೇನೆ ನಾವಿಲ್ಲುವ ಕೇಳಿದರೆ ಖಂಡಿತ ಅವಕಾಶ ಇದೆ. ಹೇಗೆ ಕೇಳಿದರೆ ಅದಕ್ಕೊಂದು ವಿಧಿ ಮತ್ತು ನಿಷೇಧ ಹೇಳುವಂತಹ ಕ್ರಮಗಳುಂಟು. ಏನು ಕೇಳಿದರೆ, ಯಾವ ಮಂತ್ರಗಳನ್ನು ಯಾರಿಗೆ ಉಪದೇಶವನ್ನು ಕೊಡಬಹುದು ಅದನ್ನು ತಜ್ಞರಾದಂಥವರಿಂದ, ಅರ್ಥಾತ್ ಮಂತ್ರಗಳನ್ನು ತಿಳಿದವರು ಗುರುಗಳು ಅಂತ ಯಾರು ಇರ್ತಾರೆ ಅವರ ಮೂಲಕ ಆ ಮಂತ್ರಗಳನ್ನು ಉಪದೇಶವನ್ನು ಪಡೆದು
ಅವರು ನಮ್ಮ ಜೀವಯೋಗ್ಯತೆಗಳನ್ನು ಗಮನಿಸಿಕೊಂಡಂತೆ ನಮಗೆ ಯಾವ ಮಂತ್ರವನ್ನು ಉಪದೇಶ ಕೊಡಬಹುದು ಅನ್ನುವಂಥದ್ದು ಅವರ ಜ್ಞಾನದಲ್ಲಿರುವಂತಹ ಸತ್ಯ ಆಗಿರ್ತದೆ. ಅವರು ಅದನ್ನು ತಿಳುವಳಿಕೆಗೆ ತಂದುಕೊಂಡಂತೆ ಅವರು ನಮಗೆ ಯಾವುದನ್ನು ಕೊಡಬಹುದು ಯಾವುದನ್ನು ಕೊಡಬಾರದು ಹೇಳುವಂಥ ತೀರ್ಮಾನವನ್ನು ತೆಗೆದುಕೊಂಡು ತನ್ಮೂಲಕವಾಗಿ ನಮಗೆ ಗುರುಗಳ ಮೂಲಕ ನಮಗೆ ಬಂದಂತಹ ಮಂತ್ರಗಳನ್ನು ನಾವು ಉಪಾಸನೆ ಮಾಡಲಿಕ್ಕೆ ಅವಕಾಶ ಉಂಟು. ಉಪಾಸನೆ ಹೇಳಿದರೆ ನೀವು ಹೇಳಿದ ಹಾಗೆ ಪಠನ ಮಾಡುವಂಥದ್ದು, ನಿತ್ಯ ಅದನ್ನು ಪಾರಾಯಣ ಮಾಡುವಂಥದ್ದನ್ನು ಉಪಾಸನೆ ಅಂತ ಶಾಸ್ತ್ರ ಭಾಷೆಯಲ್ಲಿ ನಾವು ಕರಿತೇವೆ. ಅಂತಹ ಒಂದು ಆ ರೀತಿಯಲ್ಲಿ ಮಂತ್ರಗಳು ನಮಗೆ ಬಂದು ನಾವು ಅದನ್ನು ಆಚರಣೆಯಲ್ಲಿ ಇರಿಸಿಕೊಂಡಿದ್ದೇ ಹೌದಾದ್ರೆ ಆ ಮಂತ್ರಗಳು ನಮಗೆ ಖಂಡಿತವಾಗಲೂ ಒಂದು ಅದ್ಭುತವಾದಂತಹ ಅನುಭವಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಭಾಗಕ್ಕೆ ಬಂದು ನಾನು ಅದನ್ನ ವಿಶ್ಲೇಷಣೆ ಮಾಡೋದಿದ್ರೆ, ಶರ್ಮಾ ಅವರೇ, ಈ ಶತ್ರು ಸಂಹಾರ ಅನ್ನೋದಾಗಿ ಈ ಹಿಂದೆನೂ ಕೂಡ ಈ ಸುದರ್ಶನ ಹೋಮಗಳನ್ನೆಲ್ಲ DK ಶಿ ಅವರು ಮಾಡಿರೋದು ನಮ್ಗೆ ನೆನಪಿದೆ. ಈ ಶತ್ರು ಸಂಹಾರ ಅಂತ ಹೇಳಿದ್ರೆ ಹೆಂಗೆ ಅವರ ಮನ ಪರಿವರ್ತನೆ ಆಗ್ಬೇಕು ಅನ್ನುವಂಥದ್ದು, ಅಥವಾ ಬೇರೆನಾದ್ರೂ ಅರ್ಥಗಳಿದೆಯಾ ಅದಕ್ಕೆ, ವಿಜಯ ಸಾಧಿಸೋದು ಶತ್ರುಗಳ ಮೇಲೆ ಅನ್ನುವಂಥದ್ದಕ್ಕೆ? ಶತ್ರುಗಳ ಮೇಲೆ ವಿಜಯ ಸಾಧಿಸತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ ಸುದರ್ಶನ ಹೋಮಾದಿಗಳಾಗ್ಬೋದು, ಚಂಡಿ ಹೋಮಗಳಾಗ್ಬೋದು, ಅದರ ಇವರು ನಮ್ಮ ವೇದ ಬ್ರಹ್ಮಶ್ರೀಗಳು ಹೇಳ್ದಂಗೆ ಅದನ್ನು ನಾವು ತಕ್ಕಾಗಿ ಪಾಲಿಸ್ಕೊಂಡು ಹೋಗಿ ಏನು ಮಾಡಿದಾಗ ಆ ಕ್ರಿಯೆಯನ್ನು ನಾವು ನಡೆಸಿದಾಗ ಅಥವಾ ಮಂತ್ರೋಪದೇಶವನ್ನು ಪಡೆದು ಆ ಉಪಾಸನೆಯನ್ನು ಇಟ್ಟುಕೊಂಡು ಆ ಕ್ರಮಗಳನ್ನು ನಡೆಸಿದಾಗ ಅದರ ಫಲಗಳನ್ನು ಅದು ನೀಡ್ತಾ ಹೋಗುತ್ತೆ. ಅದರಲ್ಲಿ ಸುದರ್ಶನ ಹೋಮ ಆಗ್ಬೋದು, ಚಂಡಿಕಾ ಹೋಮಗಳಾಗ್ಬೋದು, ಇದರಲ್ಲಿ ಏನು ಅಂತಂದರೆ ನಮ್ಮ ಶತ್ರುಗಳನ್ನು ನಿಗ್ರಹಕ್ಕೋಸ್ಕರ, ಅಂದರೆ ಅವರನ್ನು ದೂರದಲ್ಲೇ ಇಡಿಸಿ ನಮಗೆ ಯಾವುದೇ ರಕ್ಷಾ ಕವಚವಾಗಿ ನಮ್ಮನ್ನು ಕಾಪಾಡೋಕ್ಕೋಸ್ಕರ ಮಾಡ್ತಕ್ಕಂತಹ ಕ್ರಿಯೆ ಹೊರತು ಬೇರೆ ಇನ್ಯಾವುದೋ ಕ್ರಿಯೆಗಳು ಅದರಲ್ಲಿ ಇರಲ್ಲ. ನಮ್ಮ ಶತ್ರುಗಳು ನಮಗೆ ಯಾವುದೇ ತೊಂದರೆ ಮಾಡದಲ್ಲೇ ಇರಲಿ, ನಮ್ಮ ಸುತ್ತ ಒಂದು ರಕ್ಷಾ ಕವಚ ದೇವಿ ಅಥವಾ ಸುದರ್ಶನದಿಂದ ನಮಗೆ ರಕ್ಷಾ ಕವಚ ಅಂತ ಹೇಳಿ ಮಾಡ್ತಕ್ಕಂತಹ. ಕೊನೆಯದಾಗಿ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ಈಗ DK ಶಿ ಅವರು ಖಡ್ಗಮಾಲಾ ಸ್ತೋತ್ರವನ್ನ ಪಡಿಸಿದ್ದಾಯ್ತು, ನಾರಾಯಣ ನಮಸ್ಕಾರವನ್ನ ಮಾಡಿದ್ದಾಯ್ತು, ಅವರಿಗೆ ಪ್ರಸಾದದ ರೂಪದಲ್ಲಿ ದೇವಿಯ ಆಶೀರ್ವಾದವೂ ಕೂಡ ಸಿಕ್ಕಿದೆ ಅಂತ, ಅಂದ್ರೆ ಈ ಮೂಲಕವಾಗಿ ಅವ್ರು ಅನ್ಕೊಂಡಿದ್ದಾಗತ್ತೆ ಅಂತ ಅನ್ಕೊಳ್ಬೋದಾ? ಅಲ್ಲ, ಅವರು ಏನು ಅಂದ್ಕೊಂಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಅವರು ಆ ದೇವಿಯ ಮುಂದೆ ಇದ್ದಾಗ ಅವರ ಮನಸ್ಸಲ್ಲಿ ಏನನ್ನು ಅಂದ್ಕೊಂಡ್ರೋ ಅದಕ್ಕೆ ದೇವಿ ಸೂಚನೆಯನ್ನು ಕೊಟ್ಟಿರ್ಬೋದು. ಆದರೆ ಏನನ್ನು ಅಂದ್ಕೊಂಡ್ರು ಅವರು ಅನ್ನೋದು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅವರ ಮನಸ್ಸಿಗೆ ಬಿಟ್ಟಿದ್ದು. ಬಹುಶಃ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅವರು ಇವಾಗಿರುವಂತಹ ಪದವಿಗಿಂತ ಉನ್ನತ ಪದವಿ ಬೇಕು ಅಂತ ಏನಾದರೂ ಅಲ್ಲಿ ಹಾಸನಾಂಬೆ ಹತ್ರ ಕೇಳಿದರೆ ಆ ಸಮಯದಲ್ಲೇ ಪುಷ್ಪವೃಷ್ಟಿ ಆಗಿದ್ದರೆ ಬಹುಶಃ ಅದು ನೆರವೇರುತ್ತೆ. ಅಥವಾ ಆ ಸಮಯದಲ್ಲಿ ಅವರು ಬೇರೆ ಏನೋ ತಮ್ಮ ಮನಸ್ಸಿನ ಇನ್ಯಾವುದೋ ಕೋರಿಕೆಯನ್ನು ತಮ್ಮ ಕುಟುಂಬದ ಬಗ್ಗೆಯೋ ಅಥವಾ ಇನ್ಯಾವುದೋ ಒಂದು ಯಾವುದೋ ಸಾಮಾಜಿಕವಾದ ವಿಷಯವನ್ನು ತಾವು ಅಂದ್ಕೊಂಡಿದ್ದಾಗತ್ತಾ ಅಂತ ಕೇಳಿದರೆ ಅದಕ್ಕೂ ಉತ್ತರ ಆಗಿರ್ಬೋದು. ಆದ್ದರಿಂದ ನಮಗೆ ಏನನ್ಸುತ್ತೆ, ಅವರು ಏನನ್ನೋ ಕೇಳಿದ್ದಾರೆ, ದೇವಿ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾಳೆ, ಅದಾಗತ್ತೆ ಅಂತ ಈ ಶಕುನ ಶಾಸ್ತ್ರದ ಮೂಲಕ ಹೇಳ್ಬೋದು. ಆದರೆ ಅವರು ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರು, ಆ ಸಮಯದಲ್ಲಿ ದೇವಿಯ ಮುಂದೆ ಕುಳಿತಾಗ ಖಡ್ಗಮಾಲಾ ಸ್ತೋತ್ರವನ್ನು ಹೇಳಿದಾಗ, ನಾರಾಯಣಿ ಸ್ತುತಿಯನ್ನು ಪಠಿಸಿ ದೇವಿಗೆ ಅರ್ಚನೆಯನ್ನು ಮಾಡಿದಾಗ ಅವರ ಮನಸ್ಸಲ್ಲಿ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಬಹುಶಃ DK ಶಿ ಅವರು ಕೂಡ ಮಾತನಾಡಿಲ್ಲ, ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರವನ್ನ ಕೊಟ್ಟರು ಅಂತ ಹೇಳಿದ್ರೆ ಅದು ಭಕ್ತ ಹಾಗೆ ದೇವರ ನಡುವಿನ ವ್ಯವಹಾರ, ನಾನಲ್ಲಿ ಪೂಜೆ ನಡೆಸಿ ಬಂದಿದ್ದೀನಿ ಅನ್ನೋದಾಗಿ ಅವರು ಮಾತನಾಡಿದ್ರು. ಗುರುಗಳೇ, ಥ್ಯಾಂಕ್ ಯು, ಬಹಳಷ್ಟು ವಿವರವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇರುವಂಥ ಸಮಯದಲ್ಲಿ ಖಡ್ಗಮಾಲಾ ಪೂಜೆ ಆಗಿರ್ಬೋದು, ನಾರಾಯಣಿ ಸ್ತೋತ್ರ ಆಗಿರ್ಬೋದು, ಅಥವಾ ಎಡ ಬಲ ಪ್ರಸಾದವನ್ನು ಕೊಟ್ಟಾಗ ಅದಕ್ಕೇನು ಅರ್ಥ ಕಲ್ಪಿಸಲಾಗುತ್ತೆ, ಇವೆಲ್ಲದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆಲ್ಲರೂ ಕೂಡ.